ನಮಸ್ಕಾರ, ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ವಾಣಿ ಕೌಶಿಕ್. ಮೊದಲಿಗೆ ಹೆಡ್ಲೈನ್ಸ್. ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳನ್ನು ಬೆದರಿಸಿದ್ರು. ಮುಖಂಡರಿಗೆ ಹಲ್ಲೆ ನಡೆಸುವಂತೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದ್ರು. ಮಾಧ್ಯಮ ಪ್ರತಿನಿಧಿಗಳ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಮಂಡ್ಯದಲ್ಲಿ ಚಿತ್ರನಟ ದರ್ಶನ್ ಯೂ ಟರ್ನ್ ಹೊಡೆದ್ರು. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಜೆಡಿಎಸ್ ಬೆಂಬಲಿಸಿದ್ರು. ಸುಮಲತಾ ಅಂಬರೀಷ್ಗೆ ಕೈಕೊಟ್ಟು ನಿಖಿಲ್ ಪರ ನಿಂತ್ಕೊಂಡ್ರು. ಪ್ರಕಾಶ್ ಹುಕ್ಕೇರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮತ ಕೇಳಲು ಬಂದಾಗ ಜನರು ಗರಂ ಆದ್ರು. ಮತದಾರರ ಕೋಪ ತಾಪ ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಕಾಲ್ಕಿತ್ರು. ವೀರಪ್ಪ ಮೊಯ್ಲಿ ಪರ ಪ್ರಚಾರಕ್ಕೆ ಬಂದಿದ್ರು. ಸಚಿವ ಅನ್ನೋದನ್ನು ಮರೆತು ಪಡ್ಡೆ ಹುಡುಗನ ಡಾನ್ಸ್ ಮಾಡಿದ್ರು. ಮಿನಿಸ್ಟರ್ ಎಂಟಿಬಿ ನಾಗರಾಜ್ ಭಾರೀ ಟೀಕೆಗೆ ಗುರಿಯಾದ್ರು. ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಬಿಜೆಪಿ ಬಾವುಟ ಕೊಟ್ಟಿದೆ. ಚುನಾವಣಾ ಪ್ರಚಾರಕ್ಕೆ ಸಣ್ಣ ಹುಡುಗರನ್ನ ಬಳಸಿಕೊಳ್ಳಲಾಗ್ತಿದೆ. ನಿದ್ದೆಗೆ ಜಾರಿರೋ ಚುನಾವಣಾ ಆಯೋಗವನ್ನ ಇಳಿಸಬೇಕಾಗಿದೆ. ಧಾರವಾಡದ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಮಹಾನ್ ಭ್ರಷ್ಟರಾಗಿದ್ದಾರೆ. ಜೋಶಿ ಜಿಮ್ಖಾನಾ ಕ್ಲಬ್ನ ಸುಮಾರು 7 ಎಕರೆ ಜಾಗ ಕಬಳಿಸಿದ್ದಾರೆ. ವಿನಯ್ ಕುಲಕರ್ಣಿ ಗಣಿ ಉದ್ಯಮದಿಂದ ಸಾಕಷ್ಟು ಲೂಟಿ ಮಾಡಿದ್ದಾರೆ. ಜೆಡಿಎಸ್ ಕಾರ್ಯಕರ್ತರ ಮೂಲಕ ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳನ್ನು ಹೆದರಿಸುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಜೊತೆಗೆ ಬಹಿರಂಗವಾಗಿಯೇ ಸಿಎಂ ಜೆಡಿಎಸ್ ಕಾರ್ಯಕರ್ತರನ್ನ ದಂಗೆ ಇಳಿಸಬೇಡಿ, ನಿಮ್ಮ ಮೇಲೆ ಹಲ್ಲೆಯಾದರೆ ನಾನು ಜವಾಬ್ದಾರನಲ್ಲ ಅಂತ ಪರೋಕ್ಷವಾಗಿ ಮಾಧ್ಯಮಗಳ ಮೇಲೆ ಹಲ್ಲೆ ನಡೆಸುವಂತೆ ಕಾರ್ಯಕರ್ತರಿಗೆ ಕುಮ್ಮಕ್ಕು ನೀಡುವ ಕೆಲಸ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆ ಕೆಆರ್ಎಸ್ನ ಅರಳಿಕಟ್ಟೆ ಬಳಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ಮೂಲಕ ಸಿಎಂ ಎಚ್ಡಿ ಕುಮಾರಸ್ವಾಮಿ ಪುತ್ರ ನಿಖಿಲ್ ಪರವಾಗಿ ಭರ್ಜರಿ ರೋಡ್ ಶೋ ನಡೆಸಿದರು. ಇದಕ್ಕೂ ಮೊದಲು ಗೋಪೂಜೆ ಮಾಡಿ ಪುತ್ರನ ಗೆಲುವಿಗೆ ಗೋಮಾತೆಯ ಮೊರೆ ಹೋದರು. ಗೋಪೂಜೆ ನಂತರ ಪ್ರಚಾರದ ಬಸ್ನಲ್ಲಿ ರೋಡ್ ಶೋ ನಡೆಸಿ ತಮ್ಮ ಸರ್ಕಾರದ ಸಾಧನೆ ತಿಳಿಸುವ ಮೂಲಕ ಮತಯಾಚಿಸಿದರು. ಈ ಸಂದರ್ಭದಲ್ಲಿ ಕೆಆರ್ಎಸ್ನ ಸಂತೆ ಮೈದಾನದಲ್ಲಿ ಅಭಿಮಾನಿಗಳು ಸಿಎಂಗೆ ಒಣದ್ರಾಕ್ಷಿ ಹಾರವನ್ನು ಹಾಕಿ ಅಭಿನಂದನೆ ಸಲ್ಲಿಸಿದರು. 220 ಕೆಜಿ ಒಣದ್ರಾಕ್ಷಿ ಹಾಗೂ 100 ಕೆಜಿ ಹೂವಿನ ಹಾರವನ್ನು ಕ್ರೇನ್ ಮೂಲಕ ಹಾಕಿ ಜೆಡಿಎಸ್ ಪರ ಅಭಿಮಾನ ಮೆರೆದರು. ಇನ್ನು ಅತ್ತ ಸಿಎಂ ರೋಡ್ ಶೋ ಮಾಡ್ತಿದ್ರೆ ಇತ್ತ ಸಿಎಂ ಎದುರೇ ಕಾರ್ಯಕರ್ತರು ಟಿವಿ ಮಾಧ್ಯಮಗಳ ಮೇಲೆ ಆಕ್ರೋಶ ವ್ಯಕ್ತಪಡಿಸಿ ಧಿಕ್ಕಾರ ಕೂಗಿದ್ರು. ಕೆಆರ್ಎಸ್ನ ಅರಳಿಕಟ್ಟೆ ಬಳಿಯ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಮಾಧ್ಯಮಗಳು ಕುಮಾರಸ್ವಾಮಿ ವಿರುದ್ಧ ನಿಂತಿವೆ ಎಂದು ಧಿಕ್ಕಾರ ಕೂಗಿದ್ರು. ಈ ಸಂದರ್ಭದಲ್ಲಿ ಮಾಧ್ಯಮ ಪ್ರತಿನಿಧಿಗಳು ಆತಂಕಗೊಂಡು ಸಿಎಂ ಕಡೆ ನೋಡಿದ್ರು. ಇದನ್ನು ಗಮನಿಸಿದ ಸಿಎಂ ಬಹಿರಂಗವಾಗಿಯೇ ಜೆಡಿಎಸ್ ಕಾರ್ಯಕರ್ತರನ್ನ ದಂಗೆ ಇಳಿಸಬೇಡಿ, ನಿಮ್ಮ ಮೇಲೆ ಹಲ್ಲೆಯಾದರೆ ನಾನು ಜವಾಬ್ದಾರನಲ್ಲ ಎನ್ನುವ ಮೂಲಕ ಮಾಧ್ಯಮಗಳ ಮೇಲಿನ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದಾದ ನಂತರ ನಿಖಿಲ್ ಎಲ್ಲಿದ್ದೀಯಪ್ಪ ಎಂಬ ವಿಡಿಯೋದಿಂದ ತೀವ್ರ ಮುಖಭಂಗಕ್ಕೊಳಗಾಗಿರೋ ಸಿಎಂ ಕುಮಾರಸ್ವಾಮಿ ಆ ವಿಡಿಯೋ ಬಗ್ಗೆ ಸಮಜಾಯಿಷಿ ನೀಡಿದರು. ನಿಖಿಲ್ ಎಲ್ಲಿದ್ದೀಯಪ್ಪ ಎನ್ನುವುದು ಈಗ ವೈರಲ್ ಆಗಿದೆ. ಅವಹೇಳನಕಾರಿಯಾಗಿ ಮಾಡ್ತಿದ್ದಾರೆ. ಇದಕ್ಕೆ ನಾನು ತಲೆಕೆಡಿಸಿಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳೋದು ಏನಂದ್ರೆ ನಿಖಿಲ್ ಮಂಡ್ಯದ ಜನರ ಹೃದಯದಲ್ಲಿದ್ದಾನೆ ಅಂತ ಸ್ಪಷ್ಟಪಡಿಸಿದರು. ಇಂತಹ ಕೀಳು ಅಭಿರುಚಿಯ ಪ್ರಚಾರದ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ನಿಖಿಲ್ ಎಲ್ಲಿದ್ದೀಯಪ್ಪ, ಗೋ ಬ್ಯಾಕ್ ಟ್ರೋಲ್, ಇವಕ್ಕೆಲ್ಲ ಮತದಾರರೇ ತಕ್ಕ ಉತ್ತರ ಕೊಡಬೇಕು ಅಂತ ಮನವಿ ಮಾಡಿದರು. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಬಿಜೆಪಿ ಪಕ್ಷವು ಚುನಾವಣಾ ಪ್ರಚಾರಕ್ಕೆ ಸಣ್ಣ ಸಣ್ಣ ಮಕ್ಕಳನ್ನು ಬಳಸಿಕೊಳ್ತಿದೆ. ಸದ್ಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡ ಪರ ಮತಯಾಚನೆ ವೇಳೆ ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಬಿಜೆಪಿ ಬಾವುಟ ಕೊಟ್ಟು ಪ್ರಚಾರ ಮಾಡಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಈ ಮೂಲಕ ಬಿಜೆಪಿ ನೀತಿ ಸಂಹಿತೆ ಉಲ್ಲಂಘಿಸಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಿಎನ್ ಬಚ್ಚೇಗೌಡರ ಪರ ರೋಡ್ ಶೋ ಹಮ್ಮಿಕೊಳ್ಳಲಾಗಿತ್ತು. ಆದರೆ ರೋಡ್ ಶೋನಲ್ಲಿ ಬಿಜೆಪಿ ನೀತಿ ಸಂಹಿತೆ ಉಲ್ಲಂಘಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಅಂದಹಾಗೆ ದೊಡ್ಡಬಳ್ಳಾಪುರದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಭಾಗವಹಿಸಿದ್ದ ರೋಡ್ ಶೋನಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನು ಬಳಸಿಕೊಳ್ಳಲಾಗಿದೆ. ಅಲ್ಲದೆ ಚಿಕ್ಕ ಮಕ್ಕಳಿಂದ ಬಿಜೆಪಿ ಬಾವುಟ ಪ್ರದರ್ಶನ ಮಾಡಿಸಿ ಪ್ರಚಾರ ಕಾರ್ಯಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ಜೊತೆಗೆ ಕಮಲ ಮತ್ತು ನರೇಂದ್ರ ಮೋದಿ ಭಾವಚಿತ್ರವಿರುವ ಟಿ ಶರ್ಟ್ ಧರಿಸಿ ಮಕ್ಕಳು ಕುಣಿಯುತ್ತಿರುವ ದೃಶ್ಯಗಳು ಕಂಡುಬಂದಿವೆ. ಇನ್ನು ಚಿಕ್ಕ ಮಕ್ಕಳ ಕೈಗೆ ಬಿಜೆಪಿ ಬಾವುಟ ಕೊಟ್ಟು ಪ್ರಚಾರ ಮಾಡಿಸಿರೋದು ಸಾರ್ವಜನಿಕ ವಲಯದಲ್ಲಿ ಭಾರೀ ಟೀಕೆಗೆ ಗುರಿಯಾಗಿದ್ದು, ಚಿಕ್ಕ ಮಕ್ಕಳಿಗೆ ಈಗಿನಿಂದಲೇ ರಾಜಕೀಯ ಪಾಠ ಮಾಡಲು ಬಿಜೆಪಿ ಮುಂದಾಗಿದೆ ಅನ್ನೋ ಆಕ್ರೋಶ ವ್ಯಕ್ತವಾಗಿದೆ. ಇಷ್ಟೆಲ್ಲ ನಡೀತಾ ಇದ್ರೂ ಚುನಾವಣಾ ಆಯೋಗ ನಿದ್ದೆಗೆ ಜಾರಿದ್ದು ಕೂಡಲೇ ಅದನ್ನು ಎಚ್ಚರಿಸುವ ಕೆಲಸವನ್ನ ಮಾಡಬೇಕಿದೆ ಅಂತ ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಚಂದ್ರಶೇಖರ್ ಡಿ ಉಪ್ಪಾರ್, ಸಮಗ್ರ ಸುದ್ದಿ, ದೊಡ್ಡಬಳ್ಳಾಪುರ. ಚಿತ್ರನಟ ದರ್ಶನ್ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಬದಲಿಗೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲಿಸುತ್ತಾರಾ?
ಸದ್ಯ ಹೀಗೊಂದು ಪ್ರಶ್ನೆ ಮಂಡ್ಯ ರಣಕಣದಲ್ಲಿ ಎದ್ದಿದ್ದು, ಶೀಘ್ರದಲ್ಲೇ ದರ್ಶನ್ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಜೈ ಎನ್ನಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಮಂಡ್ಯ ಕ್ಷೇತ್ರದಲ್ಲಿ ದರ್ಶನ್ ಅಭಿಮಾನಿಗಳು ಯೂ ಟರ್ನ್ ಹೊಡೆದಿದ್ದಾರೆ. ಸದ್ಯ ತಮ್ಮ ನಿಷ್ಠೆ ಬದಲಿಸಿರೋ ದರ್ಶನ್ ಅಭಿಮಾನಿಗಳು ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಜೈ ಎಂದಿದ್ದಾರೆ. ಕಳೆದೊಂದು ವಾರದ ಹಿಂದೆ ದರ್ಶನ್ ಜೊತೆ ಇದ್ದ ಗಿರೀಶ್ ಎಂಬ ಅಭಿಮಾನಿ ಹಾಗೂ ಇನ್ನೂ 1,500 ಯುವಕರು ಜೆಡಿಎಸ್ ಬೆಂಬಲಿಸಲು ಮುಂದಾಗಿದ್ದಾರೆ. ನಿಖಿಲ್ ಗೆದ್ರೆ ಜಿಲ್ಲೆಯಲ್ಲಿ ಅಭಿವೃದ್ಧಿ ಆಗಲಿದೆ. ಅವರ ತಂದೆ ಸಿಎಂ ಆಗಿರುವುದರಿಂದ ಅಭಿವೃದ್ಧಿ ಕಾರ್ಯ ಜಿಲ್ಲೆಯಲ್ಲಿ ನಡೆಯುತ್ತೆ. ಅಲ್ಲದೆ ಜಿಲ್ಲೆಯಲ್ಲಿ ಕಾವೇರಿ ನದಿಯಲ್ಲಿ ಡಿಸ್ನಿಲ್ಯಾಂಡ್ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಈ ಭಾಗದ ಜನರಿಗೆ ಉದ್ಯೋಗಾವಕಾಶ ದೊರಕಲಿದೆ. ಆದ್ದರಿಂದ ನಾವು ನಿಖಿಲ್ ಪರ ಪ್ರಚಾರಕ್ಕೆ ಮುಂದಾಗಿದ್ದೇವೆ ಅಂತ ಸ್ಪಷ್ಟಪಡಿಸಿದರು. ಇನ್ನೊಂದೆಡೆ ಮೋದಿ ಹಾಗೂ ಬಿಜೆಪಿ ಸುಮಲತಾರಿಗೆ ಬೆಂಬಲ ನೀಡುತ್ತಿರುವುದಕ್ಕೆ ಅಲ್ಪಸಂಖ್ಯಾತರ ಮತ ಕೂಡ ಪಕ್ಷೇತರ ಅಭ್ಯರ್ಥಿ ಕೈತಪ್ಪುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಿಜೆಪಿಯವರು ಅಲ್ಪಸಂಖ್ಯಾತರನ್ನ ಕಡೆಗಣಿಸುತ್ತಾ ಬಂದಿದ್ದಾರೆ. ನಮ್ಮನ್ನ ಟಾರ್ಗೆಟ್ ಮಾಡಿ ಆರೋಪಗಳನ್ನು ಮಾಡುತ್ತಾರೆ. ಧರ್ಮದ ಆಧಾರದ ಮೇಲೆ ರಾಜಕೀಯ ಮಾಡ್ತಾರೆ. ಈಗ ಸುಮಲತಾರಿಗೆ ಬಿಜೆಪಿ ಬೆಂಬಲ ನೀಡುತ್ತಿದೆ. ಪರೋಕ್ಷವಾಗಿ ಸುಮಲತಾ ಬಿಜೆಪಿ ಪರ ಇದ್ದಾರೆ ಎನ್ನುವುದನ್ನು ಇದು ತೋರಿಸುತ್ತದೆ. ಆದ್ದರಿಂದ ನಾವು ಸುಮಲತಾರಿಗೆ ಬೆಂಬಲ ನೀಡಲ್ಲ ಅಂತ ಅಲ್ಪಸಂಖ್ಯಾತರು ಆರೋಪಿಸಿದ್ದಾರೆ. ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು ಗೆದ್ದರೆ ಅಭಿವೃದ್ಧಿ ಆಗುತ್ತೆ. ಮತ್ತು ಅವ್ರ ತಂದೆ ಮುಖ್ಯಮಂತ್ರಿ ಆಗಿದ್ದಾರೆ. ಅದರಿಂದ ಅವರ ತಂದೆ ಮುಖ ನೋಡಿ ಮತ್ತು ಅವರ ತಾತ ಪ್ರಧಾನಮಂತ್ರಿ ಆಗಿದ್ದಾರೆ. ಎಷ್ಟು ಜನ ಯುವಕರು ಬಂದಿದ್ದಾರೆ? 1,000 ಜನ ಯುವಕರಿದ್ದೀವಿ. ಒಟ್ನಲ್ಲಿ ದರ್ಶನ್ ಅಭಿಮಾನಿಗಳು ನಿಷ್ಠೆ ಬದಲಿಸಿರೋದು ಖುದ್ದು ಚಿತ್ರನಟ ದರ್ಶನ್ ಮಂಡ್ಯದಲ್ಲಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ಬದಲಿಗೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬೆಂಬಲಿಸುತ್ತಾರಾ ಎನ್ನುವ ಪ್ರಶ್ನೆ ಏಳುವಂತೆ ಮಾಡಿದೆ. ಎಜಿ ನಾಗರಾಜ್, ಸಮಗ್ರ ಸುದ್ದಿ, ಮಂಡ್ಯ. ಚುನಾವಣಾ ಪ್ರಚಾರಕ್ಕೆ ಬಂದ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿಗೆ ತೀವ್ರ ಮುಖಭಂಗ ಅನುಭವಿಸಿದ್ದಾರೆ. ಅಲ್ಲದೆ ಜನರು ಕೇಳಿದ ಪ್ರಶ್ನೆಗೆ ಉತ್ತರ ನೀಡದೆ ಪ್ರಕಾಶ್ ಹುಕ್ಕೇರಿ ಮೌನರಾದ ಘಟನೆಯೂ ನಡೆದಿದೆ. ಇನ್ನು ಮತಗಳು ಬೇಕಾದರೆ ಬಾಂಡ್ ಪೇಪರ್ನಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಬರೆದುಕೊಡಿ ಅಂತ ಜನರು ಷರತ್ತು ಹಾಕಿದ ಪ್ರಸಂಗ ಕೂಡ ಜರುಗಿದೆ. 5 ವರ್ಷಗಳ ಹಿಂದೆ ಮತ ಪಡೆದು ಗೆದ್ದು ದೆಹಲಿ ಸೇರಿದ ಸಂಸತ್ ಸದಸ್ಯರು ಇದೀಗ ಮತ್ತೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಆದರೆ ಇದೇ ಸಂಸದರು ಮತ್ತೆ ಸ್ಪರ್ಧಿಸಿದ್ರು ಇವರ್ಯಾರಿಗೂ ಮತದಾರ ಮಾತ್ರ ಕ್ಯಾರೆ ಅನ್ನದೇ ಸಿಕ್ಕಲ್ಲಿ ತರಾಟೆ ತೆಗೆದುಕೊಳ್ತಿದ್ದಾನೆ. ಸದ್ಯ ಚಿಕ್ಕೋಡಿ ತಾಲೂಕಿನ ಕರಗಾಂವ್ ಗ್ರಾಮದಲ್ಲಿ ನಡೆದ ಘಟನೆಯೊಂದು ಇದಕ್ಕೆ ಸಾಕ್ಷಿಯಾಗಿದೆ. ಅಂದಹಾಗೆ ಕರಗಾಂವ್ ಗ್ರಾಮದಲ್ಲಿ ಚಿಕ್ಕೋಡಿ ಕಾಂಗ್ರೆಸ್ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು. ಆದರೆ ಅಲ್ಲಿನ ಜನರು ಮಾತ್ರ ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಬಂದ ಕೂಡಲೇ ಗರಂ ಆಗಿದ್ರು. ಅಲ್ಲದೆ ಜನರು ಕೇಳುವ ಒಂದೊಂದು ಪ್ರಶ್ನೆಗಳಿಗೂ ಉತ್ತರಿಸಲಾಗದೆ ಉತ್ತರ ನೀಡದೆ ಪ್ರಕಾಶ್ ಹುಕ್ಕೇರಿ ಮೌನವಾಗಿ ನಿಂತ ಘಟನೆ ನಡೆಯಿತು. ಇನ್ನು ಮೌನರಾದ ಪ್ರಕಾಶ್ ಹುಕ್ಕೇರಿಗೆ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಜನರು ಸುಳ್ಳು ಪ್ರಚಾರ ಮಾಡಿ ನಮ್ಮನ್ನು ಯಾಮಾರಿಸುತ್ತಿದ್ದೀರಾ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 7,000 ಮತಗಳ ಅಂತರದಿಂದ ಆಯ್ಕೆ ಮಾಡಿಕೊಟ್ಟಿದ್ದೇವೆ. ಆದರೆ ಇಲ್ಲಿಯವರೆಗೂ ಒಂದು ಸಾರಿ ಸಹ ಕರಗಾಂವ್ ಗ್ರಾಮಕ್ಕೆ ಬಂದಿಲ್ಲ. ಇಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಆಗಿಲ್ಲ. ನಿಮ್ಮ ಮೇಲೆ ಇನ್ನು ಮುಂದೆ ನಮಗೆ ನಂಬಿಕೆ ಇಲ್ಲ. ಅಷ್ಟೇ ಅಲ್ಲದೆ ಚಿಕ್ಕೋಡಿ ವ್ಯಾಪ್ತಿಯ ಎಕ್ಸಂಬ ಪಟ್ಟಣದ ಸುತ್ತಲಿನ ಗ್ರಾಮಗಳಲ್ಲಿ ಹೊಗೆ ಮುಕ್ತ ಗ್ರಾಮಗಳನ್ನಾಗಿ ಅಭಿವೃದ್ಧಿ ಮಾಡಿದ್ದೀರಿ. ಆದರೆ ಈ ಭಾಗಕ್ಕೆ ಮಾತ್ರ ಮಲತಾಯಿ ಧೋರಣೆ ತೋರಿದ್ದೀರಿ. 5 ವರ್ಷ ಕಳೆದ ಮೇಲೆ ನಿಮಗೆ ಈ ಗ್ರಾಮ ನೆನಪಾಯಿತೆ ಅಂತ ಸರಿಯಾಗಿಯೇ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜೊತೆಗೆ ನಿಮ್ಮ ಮತಗಳು ಬೇಕಾದರೆ ಲಿಖಿತ ರೂಪದಲ್ಲಿ ಅಭಿವೃದ್ಧಿ ಬಗ್ಗೆ ಪಟ್ಟಿ ಮಾಡಿ ಬಾಂಡ್ ಪೇಪರ್ನಲ್ಲಿ ಸಹಿ ಹಾಕಿ ಕೊಡಿ ಅಂತ ಷರತ್ತು ವಿಧಿಸಿದ್ದಾರೆ. ಇನ್ನು ಜನರ ವಿರೋಧ ಹಾಗೂ ಪ್ರಶ್ನೆಗಳನ್ನು ಎದುರಿಸಲಾಗದೆ ಮತ್ತೆ ಅದೇ ಹಳೆ ಭರವಸೆ ಕೊಟ್ಟು ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಭೀಮಸೇನ್ ಕಾಂಬ್ಳೆ, ಸಮಗ್ರ ಸುದ್ದಿ, ಚಿಕ್ಕೋಡಿ. ಮಾಧ್ಯಮಗಳು, ಅದರಲ್ಲೂ ಟಿವಿ ಚಾನೆಲ್ಗಳ ಲೋಗೋಗಳನ್ನು ಕಂಡ್ರೆ ಅವುಗಳನ್ನು ಖಾಲಿ ಡಬ್ಬ ಅಂತಾರಂತೆ ಸಚಿವ MTB ನಾಗರಾಜ್. ಅಲ್ಲದೆ ಚುನಾವಣೆ ಬಂತು ಅಂದರೆ ಈ ಸಚಿವ ಏನು ಬೇಕಾದರೂ ಮಾತಾಡ್ತಾರಂತೆ. ಸದ್ಯ ಚುನಾವಣೆ ಪ್ರಚಾರದ ವೇಳೆ ತಾನೊಬ್ಬ ಸಚಿವ ಅನ್ನೋದನ್ನು ಮರೆತು ನಾಗಿನ್ ಡ್ಯಾನ್ಸ್ ಮಾಡಿ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದಾರೆ. ಎಸ್, ಈತ MTB ನಾಗರಾಜ್ ರಾಜ್ಯದ ವಸತಿ ಸಚಿವ ಕೂಡ. ಆದರೆ ಮಾಧ್ಯಮಗಳು ಅಂದರೆ ಈ ಸಚಿವನಿಗೆ ಅಲರ್ಜಿ ಅಂತೆ. ಹಾಗಾಗಿ ಟಿವಿ ಚಾನೆಲ್ಗಳ ಲೋಗೋಗಳನ್ನು ಕಂಡ್ರೆ ಅವುಗಳನ್ನು ಖಾಲಿ ಡಬ್ಬ ಅಂತ ಉಡಾಫೆ ಮಾಡ್ತಾರಂತೆ. ಸದ್ಯ ಇದೇ ಉಡಾಫೆ ಮಾತುಗಳನ್ನು ಆಡೋ ಸಚಿವ MTB ನಾಗರಾಜ್ ತಾನೊಬ್ಬ ಸಚಿವ ಅನ್ನೋದನ್ನು ಮರೆತು ಪಡ್ಡೆ ಹುಡುಗನ ರೀತಿ ನಾಗಿನ್ ಡ್ಯಾನ್ಸ್ ಮಾಡಿ ಸಾರ್ವಜನಿಕರ ಟೀಕೆಗೆ ಗುರಿಯಾಗಿದ್ದಾರೆ. ಅಂದಹಾಗೆ ಲೋಕಸಭೆ ಇಲೆಕ್ಷನ್ ಕ್ಯಾಂಪೇನ್ ವೇಳೆ ವಸತಿ ಸಚಿವ MTB ನಾಗರಾಜ್ ನಾಗಿನ್ ಡ್ಯಾನ್ಸ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಮೈತ್ರಿ ಸರ್ಕಾರ ಕಾಂಗ್ರೆಸ್ ಅಭ್ಯರ್ಥಿ ವೀರಪ್ಪ ಮೊಯ್ಲಿ ಪರ ಪ್ರಚಾರ ಮಾಡ್ತಿದ್ರು. ಆಗ ಹೊಸಕೋಟೆಯ ಕಟ್ಟಿಗೇನಹಳ್ಳಿಯಲ್ಲಿ MTB ನಾಗರಾಜ್ ಗ್ರಾಮಸ್ಥರ ಜೊತೆ ಸೇರಿ ನಾಗಿನ್ ಡ್ಯಾನ್ಸ್ ಮಾಡಿದ್ದಾರೆ. ಇನ್ನು ಸಚಿವರ ಡ್ಯಾನ್ಸ್ ನೋಡಿ ಸುತ್ತ ನೆರೆದಿದ್ದ ಜನರೂ ಕೂಡ ಸೇರಿಕೊಂಡು ಹೆಜ್ಜೆ ಹಾಕಿದ್ದಾರೆ. ಕೆಲ ಹುಡುಗರು ಅದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ದಾರೆ. ಕ್ಯಾಂಪೇನ್ ವೇಳೆ MTB ನಾಗರಾಜ್ ಅವರ ನಾಗ ನೃತ್ಯ ಎಲ್ಲರ ಗಮನ ಸೆಳೆದಿದೆ.
ಆದರೆ ಅಷ್ಟೇ ವೇಗವಾಗಿ ಸಚಿವರ ಡ್ಯಾನ್ಸ್ ಸಾರ್ವಜನಿಕ ವಲಯದಲ್ಲಿ ಟೀಕೆಗೂ ಗುರಿಯಾಗಿದೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಮಂಡ್ಯ ಲೋಕಸಭೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ವಿರುದ್ಧ ಇದೀಗ ಕಾಂಗ್ರೆಸ್ ಕಾರ್ಯಕರ್ತರೇ ಸಿಡಿದು ನಿಂತಿದ್ದಾರೆ. ಅಲ್ಲದೆ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕರ ವಿರುದ್ಧ ಘೋಷಣೆ ಕೂಗಿದ್ದಾರೆ. ಈ ಮೂಲಕ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆಲುವಿಗೆ ಮೈತ್ರಿ ಪಕ್ಷ ಕಾಂಗ್ರೆಸ್ ಅಡ್ಡಿಯಾಗಿರೋದು ಸ್ಪಷ್ಟವಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕು ಬೂಕನಕೆರೆ ಹೋಬಳಿಯ ಐಚನಹಳ್ಳಿ ಗ್ರಾಮಕ್ಕೆ ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಲು ಹೋಗಿದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪೊಂದು ಅಡ್ಡಿಪಡಿಸಿರುವ ಘಟನೆ ಜರುಗಿದೆ. ಅಂದಹಾಗೆ ಮಂಡ್ಯ ಲೋಕಸಭೆ ಜೆಡಿಎಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಶಾಸಕರು ಮತ್ತವರ ಬೆಂಬಲಿಗರು ಮಾಡುತ್ತಿದ್ದ ಮತಯಾಚನೆಗೆ ಕಾಂಗ್ರೆಸ್ ಕಾರ್ಯಕರ್ತರ ಗುಂಪು ಅಡ್ಡಿಪಡಿಸಿ ನಿಖಿಲ್ ಕುಮಾರಸ್ವಾಮಿ ಹಾಗೂ ಶಾಸಕರ ವಿರುದ್ಧ ಘೋಷಣೆ ಕೂಗಿದೆ. ಇನ್ನು ನಿಖಿಲ್ ವಿರುದ್ಧ ಧಿಕ್ಕಾರ ಘೋಷಣೆ ಹಾಕುವುದನ್ನು ಅಲ್ಲಿದ್ದ ಜನರು ಅವರಿಗೆ ಪ್ರಶ್ನೆಯನ್ನು ಕೇಳಿದ ಸಂದರ್ಭದಲ್ಲಿ ತೀವ್ರ ವಾಗ್ವಾದ ಉಂಟಾಗಿದೆ. ಸ್ಥಳಕ್ಕೆ ಆಗಮಿಸಿದ್ದ ಪೊಲೀಸರು ಗುಂಪನ್ನು ಚದುರಿಸಿದ್ದಾರೆ. ಹೀಗಾಗಿ ಪೊಲೀಸರು ಇದಕ್ಕೆ ಹರಸಾಹಸ ಪಟ್ಟಿದ್ದಾರೆ. ಡಿಆರ್ ಕಿರಣ್, ಸಮಗ್ರ ಸುದ್ದಿ, ಮಂಡ್ಯ. ಪ್ರಹ್ಲಾದ್ ಜೋಶಿ ಹಾಗೂ ವಿನಯ್ ಕುಲಕರ್ಣಿ ಮಹಾನ್ ಭ್ರಷ್ಟರಾಗಿದ್ದಾರೆ. ಹೀಗಾಗಿ ಜನರು ಎಚ್ಚೆತ್ತುಕೊಂಡು ಸರಿಯಾದ ವ್ಯಕ್ತಿಯನ್ನು ನೋಡಿ ಯಾವುದೇ ಪಕ್ಷವನ್ನು ನೋಡದೆ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವವರಿಗೆ ತಮ್ಮ ಮತ ನೀಡಬೇಕು ಅಂತ ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಹೇಳಿದ್ದಾರೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ಸಂಸದ ಪ್ರಹ್ಲಾದ್ ಜೋಶಿ ಹಾಗೂ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರೆಲ್ಲ ಮಹಾನ್ ಭ್ರಷ್ಟರು ಎಂದು ಸಮಾಜ ಪರಿವರ್ತನಾ ಸಮುದಾಯದ ಮುಖ್ಯಸ್ಥ ಎಸ್ಆರ್ ಹಿರೇಮಠ್ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಸ್ಪರ್ಧಿಸಿರುವ ಪ್ರಹ್ಲಾದ್ ಜೋಶಿ ಹಾಗೂ ವಿನಯ್ ಕುಲಕರ್ಣಿ ಮಹಾನ್ ಭ್ರಷ್ಟರಾಗಿದ್ದಾರೆ. ಜೋಶಿ ಹಾಗೂ ಶೆಟ್ಟರ್ ತಮ್ಮ ಅಧಿಕಾರದ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿರುವ ಜಿಮ್ಖಾನಾ ಕ್ಲಬ್ನ ಸುಮಾರು 7 ಎಕರೆ ಜಾಗವನ್ನು ಕಬಳಿಸಿದ್ದಾರೆ. ಅದೇ ರೀತಿ ವಿನಯ್ ಕುಲಕರ್ಣಿ ಸಚಿವರಾಗಿದ್ದಾಗ ಸಿದ್ದರಾಮಯ್ಯ ಜೊತೆ ಸೇರಿಕೊಂಡು ಗಣಿ ಉದ್ಯಮದಿಂದ ಸಾಕಷ್ಟು ಲೂಟಿ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಭ್ರಷ್ಟರನ್ನು ಜನರು ಬೆಂಬಲಿಸಬಾರದು ಅಂತ ಹೇಳಿದರು. ಎಸ್ಆರ್ ಹಿರೇಮಠ್ ಮಾಧ್ಯಮಗೋಷ್ಠಿಯಲ್ಲಿ ಅದೇ ರೀತಿ ಬಿಜೆಪಿಯಲ್ಲಿರುವ ಅಮಿತ್ ಶಾ ಮೇಲೆ ಕೊಲೆಯ ಆರೋಪ ಇದೆ. ಅಂತಹವರು ಈಗ ನಮ್ಮ ದೇಶವನ್ನು ಆಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅದೇ ರೀತಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಕೇವಲ ಸುಳ್ಳು ಹೇಳುತ್ತಾ ಜನರಿಗೆ ದಾರಿ ತಪ್ಪಿಸುವ ಒಂದು ಕಾರ್ಯ ಮಾಡುತ್ತಿದ್ದಾರೆ ಅಂತ ಟೀಕಿಸಿದರು. ಹೀಗಾಗಿ ಜನರು ಎಚ್ಚೆತ್ತುಕೊಂಡು ಸರಿಯಾದ ವ್ಯಕ್ತಿಯನ್ನು ನೋಡಿ ಯಾವುದೇ ಪಕ್ಷವನ್ನು ನೋಡದೆ ಸರಿಯಾಗಿ ಸಾರ್ವಜನಿಕರಿಗೆ ಸ್ಪಂದಿಸುವವರಿಗೆ ತಮ್ಮ ಮತ ನೀಡಬೇಕು ಅಂತ ಹೇಳಿದರು. ಬಸವರಾಜ್ ಕಾಲಕೊಂಡ, ಸಮಗ್ರ ಸುದ್ದಿ, ಧಾರವಾಡ. ಪುಟ್ಟ ಬ್ರೇಕ್ನ ನಂತರ ಬಿಗ್ ನ್ಯೂಸ್ ಮುಂದುವರಿಯಲಿದೆ. Savrin, music as pure as your thoughts. Savrin, a quality product from the house of Codes. ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ? ಅಟ್ಟಿಕಾ ಗೋಲ್ಡ್ ಕಂಪನಿಗೆ ಬನ್ನಿ. ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ. 1 ಲಕ್ಷಕ್ಕಿಂತ ಹೆಚ್ಚಿನ ಹ್ಯಾಪಿ ಕಸ್ಟಮರ್ಸ್. ಅಟ್ಟಿಕಾ ಗೋಲ್ಡ್ ಕಂಪನಿ. ನಿಮ್ಮ ಕನಸುಗಳು ನನಸಾಗಲಿ. ಡಯಾಬಿಟಿಸ್, ಥೈರಾಯ್ಡ್, ಪಿಸಿಒಡಿ, ಬಂಜಿತನ, ಸಂಧಿವಾತ, ಬ್ಯಾಕ್ ಪೇನ್ ಪ್ರಾಬ್ಲಮ್ಸ್, ಚರ್ಮ ರೋಗಗಳು, ಸೋರಿಯಾಸಿಸ್, ಕೂದಲು ಉದುರುವಂತಹ ಸಮಸ್ಯೆಗಳು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ನಲ್ಲಿ ಪರಿಹಾರ ಶತಸಿದ್ಧ. Unleash the spirit of music. Music series from Hercules Deluxe. For those with superior taste of music. Hercules Deluxe, a quality product from the house of Codes. ಮತ್ತೆ ಬಿಗ್ ನ್ಯೂಸ್ಗೆ ಸ್ವಾಗತ. ಕುಟುಂಬ ರಾಜಕಾರಣ ಅನ್ನೋದು ದೇವೇಗೌಡ ಮತ್ತು ಕಂಪನಿ ಇದ್ದ ಹಾಗೆ ಮೊದಲೇ ಸೊಸೆಯಂದಿರ ಕಾಟ ಸಾಕಾಗಿತ್ತು. ಈಗ ಮೊಮ್ಮಕ್ಕಳ ಕಾಟ ಪ್ರಾರಂಭವಾಗಿದೆ ಅಂತ ದೇವೇಗೌಡ ಕುಟುಂಬದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ವ್ಯಂಗ್ಯವಾಡಿದ್ದಾರೆ. ನಮ್ಮ ಎದುರಾಳಿಗಳನ್ನು ಹಗುರವಾಗಿ ಕಾಣಬೇಡಿ, ಕೊನೆಯ ದಿವಸ ಹಣದ ಹೊಳೆ ಹರಿಸಿ ನಿಮ್ಮನ್ನು ಮರಳು ಮಾಡಬಹುದು ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಅರಸೀಕೆರೆ, ಬೇಲೂರು, ಹೊಳೆನರಸೀಪುರದಲ್ಲಿ ನಡೆದ ಚುನಾವಣಾ ಪ್ರಚಾರದಲ್ಲಿ ಮಾತನಾಡಿದ ಯಡಿಯೂರಪ್ಪ, ಸೂರ್ಯ ಚಂದ್ರ ಇರುವುದು ಎಷ್ಟು ಸತ್ಯವೋ ಈ ಬಾರಿ ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗೋದು ಅಷ್ಟೇ ಸತ್ಯ ಅಂತ ಹೇಳಿದ್ರು. ಮಾಧ್ಯಮದವರ ಮುಖಾಂತರ ನಾನು ಒಂದು ಮಾತನ್ನು ಹೇಳ್ತೇನೆ. ಏಪ್ರಿಲ್ 18ರಂದು ಲಕೋಟೆ ಮೇಲೆ ಬರೆದು ಕೊಡ್ತೇನೆ, ಹಾಸನ ಲೋಕಸಭಾ ಕ್ಷೇತ್ರ ಗೆದ್ದೇ ಗೆಲ್ಲುತ್ತೆ. ಜಾತಿ ವಿಷಬೀಜ ಬಿತ್ತುವ ಸಂಸ್ಕೃತಿ ನಮ್ಮದಲ್ಲ, ಅದು ಕುಟುಂಬ ರಾಜಕಾರಣದವರಿಗೆ ಮಾತ್ರ ಸಾಧ್ಯ. ನಮ್ಮದು ಜಾತ್ಯತೀತ ಪಕ್ಷ. ಬಿಜೆಪಿ ಸರ್ಕಾರದಲ್ಲಿ ಅಬ್ದುಲ್ ಕಲಾಂ ಅವರನ್ನ ನಾವು ರಾಷ್ಟ್ರಪತಿ ಮಾಡಿರಲಿಲ್ವೇ ಅಂತ ಪ್ರಶ್ನಿಸಿದ್ರು. ಈ ದೇಶದಲ್ಲಿ ರಾಷ್ಟ್ರಪತಿಯನ್ನು ಮಾಡುವಂತಹ ಪರಿಶಿಷ್ಟ ಜನಾಂಗದ ಹಿರಿಯ ಮುಖಂಡನನ್ನ ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಅಬ್ದುಲ್ ಕಲಾಂ ಜಿ ಅವರನ್ನ ಈ ದೇಶದ ರಾಷ್ಟ್ರಪತಿ ಮಾಡಿದ
ನಮ್ಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಭೇದ ಭಾವನೆ ಇಲ್ಲ. ನಾವೆಲ್ಲ ಒಂದೇ ತಾಯಿ ಮಕ್ಕಳು ಅಂತ ತಿಳ್ಕೊಂಡಂತ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಜಾತಿಯ ವಿಷಬೀಜ ಬಿತ್ತುವಂತ ಪ್ರಯತ್ನ ಮಾಡ್ತಾರೆ. ಕುಟುಂಬ ರಾಜಕಾರಣ ಅನ್ನೋದು ದೇವೇಗೌಡ ಮತ್ತು ಕಂಪನಿ ಇದ್ದ ಹಾಗೆ ಅಂತ ಹೇಳಿದ ಅವರು, ಸೊಸೆಯಂದಿರ ಕಾಟ ಸಾಕಾಗಿತ್ತು, ಈಗ ಮೊಮ್ಮಕ್ಕಳ ಕಾಟ ಪ್ರಾರಂಭವಾಗಿದೆ. ಈ ದಬ್ಬಾಳಿಕೆಯ ರಾಜಕೀಯಕ್ಕೆ ಕೊನೆ ಮಾಡುವಂತಹ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ತಿಳಿಸಿದರು. ಇದಲ್ಲದೆ ಕಳೆದ 1 ತಿಂಗಳ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ದುರಾಡಳಿತ ನೋಡಿ ಇಡೀ ರಾಜ್ಯವೇ ಬೇಸತ್ತಿದೆ. ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಇವರೆಲ್ಲ ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ ಅಂತ ಕಿಡಿಕಾರಿದರು. ಜೊತೆಗೆ ಹಾಸನದಲ್ಲಿ ಕಾಮಗಾರಿ ಪ್ರಾರಂಭವಾಗುವ ಮೊದಲೇ ಕಮಿಷನ್ ಹೊಡೆದಿರುವುದು ಈಗಾಗಲೇ ಪತ್ರಿಕೆಗಳಲ್ಲಿ ಪ್ರಕಟವಾಗಿರೋದನ್ನು ನೋಡಿದರೆ ಈ ಸಮ್ಮಿಶ್ರ ಸರ್ಕಾರದಲ್ಲಿ ಲೂಟಿ ಮಾಡಲು ಯಾವ ಸಂಕೋಚವಿಲ್ಲ ಅನ್ನಿಸುತ್ತೆ ಅಂತ ವಾಗ್ದಾಳಿ ನಡೆಸಿದ್ರು. ಇನ್ನು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಹಾಸನ ವಿಧಾನಸಭಾ ಅಭ್ಯರ್ಥಿ ಎ ಮಂಜು, ಹಾಸನ ಶಾಸಕ ಪ್ರೀತಂ ಗೌಡ, ಹಾಸನ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷ ಹುಲ್ಲಳ್ಳಿ ಸುರೇಶ್, ಮಾಜಿ ಶಾಸಕ ಹುರಡಿ ವಿಶ್ವನಾಥ್ ಮೊದಲಾದವರು ಹಾಜರಿದ್ದರು. ಈ ವೇಳೆ ಮಾಜಿ ಶಾಸಕ ಹುರಡಿ ವಿಶ್ವನಾಥ್ ಸೇರಿದಂತೆ ಅಪಾರ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು. ಬೇಲೂರಿನಿಂದ ದಿನೇಶ್ ಬೆಳ್ಳಾವರ್, ಅರಸೀಕೆರೆಯಿಂದ ಕಣದಕಟ್ಟೆ ಕುಮಾರ್ ಜೊತೆ ಪ್ರದೀಪ್ ಖಡ್ಗ. ಸಮಗ್ರ ಸುದ್ದಿ ಹಾಸನ. ನಟ ದರ್ಶನ್ ಮನೆ ಮುಂದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ರೂ ಯಾವುದೇ ಪ್ರಯೋಜನವಾದಂತಿಲ್ಲ. ಯಾಕೆಂದರೆ ಕಲ್ಲು ತೂರಾಟ ಸಮಯದಲ್ಲಿ ಸಿಸಿಟಿವಿ ಕ್ಯಾಮೆರಾ ಆಫ್ ಆಗಿತ್ತು. ಅದೇ ರಸ್ತೆಯ ಇತರೆಡೆ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ರೆಕಾರ್ಡ್ ಆದರೂ ದೃಶ್ಯಗಳು ಮಬ್ಬಾಗಿವೆ. ಇದು ಪೊಲೀಸರಿಗೆ ಪ್ರಕರಣ ಭೇದಿಸಲು ಸವಾಲಾಗಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮನೆ ಮೇಲೆ ಕಲ್ಲು ಎಸೆದಿದ್ದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದನ್ನು ಭೇದಿಸಲು ಪೊಲೀಸರಿಗೆ ಈಗ ಚಾಲೆಂಜ್ ಆಗಿದೆ. ದರ್ಶನ್ ಮನೆಗೆ ಕಲ್ಲು ಹೊಡೆದಿದ್ದು ಯಾರು ಎಂಬ ಪ್ರಶ್ನೆ ಇನ್ನೂ ನಿಗೂಢವಾಗಿದೆ. ಅಂದಹಾಗೆ ಕಳೆದ ಮಾರ್ಚ್ 25ರಂದು ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವ ದರ್ಶನ್ ಮನೆ ಮೇಲೆ ಯಾರೋ ಕಿಡಿಗೇಡಿಗಳು ಕಲ್ಲು ಹೊಡೆದಿದ್ರು. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ನಡೆಸಿದ್ರೂ ಈವರೆಗೂ ಆರೋಪಿ ಪತ್ತೆಯಾಗಿಲ್ಲ. ಇನ್ನು ದರ್ಶನ್ ಮನೆ ಮುಂದೆ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದ್ರೂ ಯಾವುದೇ ಪ್ರಯೋಜನವಾದಂತಿಲ್ಲ. ಯಾಕೆಂದರೆ ಕಲ್ಲು ತೂರಾಟ ಸಮಯದಲ್ಲಿ ಸಿಸಿಟಿವಿ ಕ್ಯಾಮೆರಾ ಆಫ್ ಆಗಿತ್ತು. ಅದೇ ರಸ್ತೆಯ ಇತರೆಡೆ ಸಿಸಿಟಿವಿ ಪರಿಶೀಲನೆ ನಡೆಸಿದಾಗ ರೆಕಾರ್ಡ್ ಆದರೂ ದೃಶ್ಯಗಳು ಮಬ್ಬಾಗಿವೆ. ಇದು ಪೊಲೀಸರಿಗೆ ಪ್ರಕರಣ ಭೇದಿಸಲು ಸವಾಲಾಗಿದೆ. ಇದಲ್ಲದೆ ಕಲ್ಲು ತೂರಾಟ ವೇಳೆ ದರ್ಶನ್ ಮನೆ ಬಳಿ ಬಂದಿದ್ದು ಬೈಕಲ್ಲ, ಅದು ಟಾಟಾ ಏಸ್ ವಾಹನ. ಅಲ್ಲಿಂದ ಪಾಸ್ ಆಗಿದೆ. ಟಾಟಾ ಏಸ್ನಲ್ಲಿ ಬಂದು ಕಲ್ಲು ತೂರಾಟ ನಡೆಸಿದ್ದಾರಾ ಎಂಬ ಅನುಮಾನ ಸೃಷ್ಟಿಯಾಗಿದೆ. ಮೊಬೈಲ್ ಕರೆ ವಿವರ ಮೂಲಕ ತನಿಖೆ ನಡೆಸಿದರೂ ಆರೋಪಿ ಕೃತ್ಯ ಎಸಗುವ ಮುನ್ನ ಮೊಬೈಲ್ ಬಳಕೆ ಮಾಡಿಲ್ಲ ಎಂಬುದು ಪೊಲೀಸರಿಗೆ ತಲೆನೋವಾಗಿದೆ. ನ್ಯೂಸ್ ಬ್ಯೂರೋ ಸಮಗ್ರ ಸುದ್ದಿ. ಕಾರು ಕೆರೆಗೆ ಬಿದ್ದು ವೃದ್ಧೆ ಸಾವು ಕಂಡ ಘಟನೆ ಹಾಸನ ಜಿಲ್ಲೆಯಲ್ಲಿ ನಡೆದಿದೆ. ಅಂದಹಾಗೆ ಘಟನೆಯಲ್ಲಿ ತಾಯಿ ಮಗ ಪಾರಾಗಿದ್ದು ಇಬ್ಬರಿಗೂ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಚಾಲಕನ ನಿಯಂತ್ರಣ ತಪ್ಪಿ ಕಾರು ಕೆರೆಗೆ ಬಿದ್ದು ವೃದ್ಧೆ ಮೃತಪಟ್ಟ ಘಟನೆ ಹಾಸನ ಜಿಲ್ಲೆ ಬೇಲೂರಿನ ವಿಷ್ಣು ಸಮುದ್ರ ಕೆರೆ ಬಳಿ ನಡೆದಿದೆ. ಬಸ್ಸುಬ್ಬಿ ಮೃತ ವೃದ್ಧೆ. ಒಂದೇ ಕುಟುಂಬದ 3 ಅರೇಹಳ್ಳಿಯಿಂದ ಹುಬ್ಬಳ್ಳಿಗೆ ತೆರಳುತ್ತಿದ್ದರು. ಈ ವೇಳೆ ಚಾಲಕನ ಅಜಾಗರೂಕತೆಯಿಂದ ಆಲ್ಟೋ ಕಾರ್ ಡಿವೈಡರ್ಗೆ ಗುದ್ದಿ ಕೆರೆಗೆ ಬಿದ್ದಿದೆ. ತಾಯಿ ಜರೀನಾ ಹಾಗೂ ಮಗ ಇಂತಿಯಾಜ್ ಈ ಘಟನೆಯಿಂದ ಪಾರಾಗಿದ್ದಾರೆ. ಕಾರು ಕೆರೆಗೆ ಬಿದ್ದಿದ್ದನ್ನು ಗಮನಿಸಿದ ಸ್ಥಳೀಯರು ಸಮಯ ಪ್ರಜ್ಞೆಯಿಂದ ತಾಯಿ ಮಗ ಇಬ್ಬರನ್ನು ರಕ್ಷಿಸಿದ್ದಾರೆ. ತುಂಬಾ ಜನ ರೋಡಲ್ಲಿ ಹೋಗೋರು ಕಾಪಾಡಿದ್ರು ಸರ್. ಅವನು ಬಂದ್ಬಿಟ್ಟು ಅವನೇ ನನಗೆ ಹೇಳ್ಬಿಟ್ಟು ಈ ಕಡೆ ಮೇಲೆ ಹಾಕಿದ್ರು ಮಗ. ಅಮ್ಮನಿಗೆ ಎಳೆಯಕ್ ಆಗಿಲ್ಲ ಸರ್, ಅವನಿಗೆ ಲಾಕ್ ಆಗ್ಬಿಟ್ಟಿತ್ತಲ್ಲ ಸರ್ ಕಾರು, ಅಮ್ಮನಿಗೆ ಎಳೆಯಕ್ ಆಗಿಲ್ಲ. ಸದ್ಯ ಜರೀನಾ ಹಾಗೂ ಇಂತಿಯಾಜ್ಗೆ ಬೇಲೂರು ತಾಲೂಕು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಈ ಬಗ್ಗೆ ಬೇಲೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಿನೇಶ್ ಬೆಳ್ಳಾವರ, ಸಮಗ್ರ ಸುದ್ದಿ, ಬೇಲೂರು. ಲೋಕಸಭಾ ಚುನಾವಣೆ ಎಫೆಕ್ಟ್ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿಗೂ ತಟ್ಟಿದೆ. ಸದ್ಯ ಪರಪ್ಪನ ಅಗ್ರಹಾರದ ಮೇಲೆ ಸುಮಾರು 300 ಪೊಲೀಸರು ದಾಳಿ ನಡೆಸಿದ್ದು ಮೊಬೈಲ್, ಗಾಂಜಾ, ಚಾಕು, ಹಣ ಸೇರಿದಂತೆ ಹಲವಾರು ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೋನಲ್ ಕುಮಾರ್, ಸಿಸಿಬಿ ಹೆಚ್ಚುವರಿ ಆಯುಕ್ತ ಅಲೋಕ್ ಕುಮಾರ್, ಸಿಸಿಬಿ ಡಿಸಿಪಿ ಗಿರೀಶ್, ದಕ್ಷಿಣ ವಿಭಾಗದ ಡಿಸಿಪಿ ಅಣ್ಣಾಮಲೈ, ಆಗ್ನೇಯ ವಿಭಾಗದ ಡಿಸಿಪಿ ಇಶಾಪನ್ ಮತ್ತು ಕೇಂದ್ರ ವಿಭಾಗದ ದೇವರಾಜ್ ನೇತೃತ್ವದಲ್ಲಿ 5 ಡಿಸಿಪಿ, ಎಸಿಪಿ ಅಧಿಕಾರಿಗಳು ಪರಪ್ಪನ ಅಗ್ರಹಾರದ ಮೇಲೆ ದಾಳಿ ನಡೆಸಿದ್ದಾರೆ. ಒಟ್ಟು 300 ಪೊಲೀಸ್ ಸಿಬ್ಬಂದಿ ಕೈದಿಗಳ ತಪಾಸಣೆ ಮಾಡಲಾಗಿದ್ದು ಈ ವೇಳೆ ಕೈದಿಗಳ ಬ್ಯಾರಕ್ನಲ್ಲಿ 250 ಗ್ರಾಂ ಗಾಂಜಾ, 70 ಮೊಬೈಲ್, ಸಿಮ್ ಕಾರ್ಡ್ಗಳು ಸೇರಿ ಹಲವು ನಿಷೇಧಿತ ವಸ್ತುಗಳು ಪತ್ತೆಯಾಗಿವೆ. ಅಷ್ಟೇ ಅಲ್ಲದೆ 20,000 ನಗದು, ಚಾಕು, ಕಟರ್ಗಳು ಪತ್ತೆಯಾಗಿದ್ದು ಪೊಲೀಸರು ಅವುಗಳನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ದಾಳಿ ಮಾಡಲಾಗಿದೆ. ಕೆಲ ರೌಡಿಗಳು ಜೈಲಿನಿಂದ ಮತದಾರರ ಮೇಲೆ ಪ್ರಭಾವ ಬೀರಿದ್ದು ಮತದಾರರನ್ನು ಆಪರೇಟ್ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ದಾಳಿ ಮಾಡಿದ್ದೇವೆ. 70 ಮೊಬೈಲ್ ವಶಕ್ಕೆ ಪಡೆದಿದ್ದೇವೆ. ಸ್ವಲ್ಪ ಪ್ರಮಾಣದ ಮಾದಕ ವಸ್ತು ಮತ್ತು ಗಾಂಜಾ ಕೂಡ ಸಿಕ್ಕಿದೆ. ಈ ಬಗ್ಗೆ ನಾವು ಕೇಸ್ ದಾಖಲು ಮಾಡುತ್ತಿದ್ದೇವೆ ಅಂತ ಅಲೋಕ್ ಕುಮಾರ್ ಹೇಳಿದ್ದಾರೆ. ಸಿ ಕಾರ್ತಿಕ್, ಸಮಗ್ರ ಸುದ್ದಿ.
ಪಾಕಿಸ್ತಾನ ಅತಿಕ್ರಮಿತ ಉಗ್ರ ನೆಲೆಗಳ ಮೇಲೆ ದೇಶದ ಸೈನಿಕರು ಏರ್ ಸ್ಟ್ರೈಕ್ ಮಾಡಿದರೆ ಇದಕ್ಕೆ ರಾಹುಲ್ ಗಾಂಧಿ ಸಾಕ್ಷಿ ಕೇಳ್ತಾರೆ. ಹಾಗಾದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಗ ಎನ್ನುವುದಕ್ಕೆ ನಾವು ಸಾಕ್ಷಿ ಕೇಳಬೇಕಾ ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರಶ್ನಿಸಿದ್ದಾರೆ. ಲಿಂಗಸುಗೂರು ಪಟ್ಟಣದ ಬಿಜೆಪಿ ಕಚೇರಿ ಎದುರು ಬಿಜೆಪಿ ಕಾರ್ಯಕರ್ತರ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಮಾತನಾಡಿದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್, ದೇಶದ ರಕ್ಷಣೆಗಾಗಿ ನರೇಂದ್ರ ಮೋದಿ ಅವರೇ ಅಗತ್ಯವೆಂದು ಜನರೇ ನಿರ್ಧರಿಸಿದ್ದಾರೆ. ಹೀಗಾಗಿ 2019ರ ಚುನಾವಣೆ ಮಹತ್ವ ಪಡೆದಿದೆ. ಮೋದಿಯವರ ದಿಟ್ಟ ನಿರ್ಧಾರ, ಜನಪ್ರಿಯ ಯೋಜನೆಗಳು ಜನರ ಮನಗೆದ್ದಿವೆ. ಜನ ಯಾವಾಗ ಮತ ಹಾಕುತ್ತೇವೆಯೋ ಅಂತ ಕಾಯ್ತಿದ್ದಾರೆ ಅಂತ ತಿಳಿಸಿದರು. ಇನ್ನು ನರೇಂದ್ರ ಮೋದಿ ಅವರನ್ನು ಸೋಲಿಸಬೇಕೆಂದು ಕಾಂಗ್ರೆಸ್ ಮುಂದಾಳತ್ವದಲ್ಲಿ ಮಹಾಘಟಬಂಧನ್ ರಚಿಸಿಕೊಂಡಿದ್ರು. ದುರ್ದೈವದ ಸಂಗತಿ ಅಂದರೆ ಈ ಘಟಬಂಧನ್ ಒಡೆದ ಮನೆಯಾಗಿದೆ. ಉತ್ತರ ಪ್ರದೇಶ, ಪಶ್ಚಿಮ ಬಂಗಾಳ, ಆಂಧ್ರ ಪ್ರದೇಶ, ಮಹಾರಾಷ್ಟ್ರ, ಹೊಸದಿಲ್ಲಿ, ಕೇರಳ ಸೇರಿ ಇತರ ರಾಜ್ಯಗಳಲ್ಲಿ ಹಲವು ಪಕ್ಷಗಳು ಕಾಂಗ್ರೆಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳದೆ ಸ್ಪರ್ಧೆ ಮಾಡಿವೆ. ಕಾಂಗ್ರೆಸ್ ಅಳಿವಿನ ಅಂಚಿನಲ್ಲಿದೆ ಅಂತ ಹೇಳಿದರು. ಇಡೀ ದೇಶದಲ್ಲಿ, ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಗಾಳಿ, ಬಿರುಗಾಳಿ, ಸುಂಟರಗಾಳಿ ಅಷ್ಟೇ ಅಲ್ಲ ಸುನಾಮಿ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿಜಿಯವರು ಕರ್ನಾಟಕದಲ್ಲಿ ಇವತ್ತು ರ್ಯಾಲಿಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ 22-24 ಸೀಟುಗಳನ್ನು ನಾವು ಜೈಬೇರಿ ಬಾರಿಸ್ತೇವೆ. ಮತ್ತು ಈ ರಾಯಚೂರು ಕ್ಷೇತ್ರದಲ್ಲಿ ಸಹಿತ ಇವತ್ತು ನಮ್ಮ ರಾಜ ಅಮರೇಶ್ ನಾಯ್ಕರು ನಮ್ಮ ಅಭ್ಯರ್ಥಿ, ಅವರ ಒಂದು ಗೆಲುವು ನಿಶ್ಚಿತ ಅನ್ನುವಂಥದ್ದನ್ನ ಹೇಳ್ತೀನಿ. ಲಕ್ಷಾಂತರ ಮತಗಳ ಅಂತರದಿಂದ ಈ ಕ್ಷೇತ್ರದಲ್ಲಿ ನಾವು ಗೆಲ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದೀವಿ. ಇದಲ್ಲದೆ ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಬೇಕೆಂಬ ಆಸೆಯಿಂದ ಕುಮಾರಸ್ವಾಮಿ ಪ್ರಮಾಣ ವಚನ ಸಮಾರಂಭಕ್ಕೆ ಘಟಬಂಧನ್ನ ಎಲ್ಲಾ ಪರಿವಾರವನ್ನು ಆಹ್ವಾನಿಸಿದ್ದರು. ಆದರೆ ಅವರೆಲ್ಲ ಈಗ ಕೈಕೊಟ್ಟಿದ್ದಾರೆ. ಹೀಗಾಗಿ ದೇವೇಗೌಡರ ಪಿಎಂ ಕನಸು ಭಗ್ನವಾಗಿದೆ. ದೇವೇಗೌಡರು ಕುಟುಂಬ ರಾಜಕಾರಣ ಮಾಡುತ್ತಿದ್ದು ತಮ್ಮ ಮನೆಯ ಎಲ್ಲರಿಗೂ ಟಿಕೆಟ್ ಕೊಟ್ಟಿದ್ದಾರೆ. ಅವರ ಪತ್ನಿ ಚೆನ್ನಮ್ಮ ಅವರನ್ನ ರಾಜ್ಯಸಭೆ ಸದಸ್ಯೆಯನ್ನಾಗಿ ಮಾಡಿದರೆ ಅವರ ಕನಸೆಲ್ಲ ಪೂರ್ಣವಾಗುತ್ತೆ ಅಂತ ವ್ಯಂಗ್ಯವಾಡಿದರು. ಬಂದೆ ನವಾಜ್, ಸಮಗ್ರ ಸುದ್ದಿ, ರಾಯಚೂರು. ಮಹಿಳೆಯೊಬ್ಬರು ಹುಬ್ಬಳ್ಳಿಯಲ್ಲಿ ತ್ರಿವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ್ದಾರೆ. ಕಾವ್ಯ ಎಂಬ ಮಹಿಳೆ ತ್ರಿವಳಿ ಗಂಡು ಮಕ್ಕಳಿಗೆ ಜನ್ಮ ನೀಡಿದ ಮಹಾತಾಯಿ. ನಗರದ ಹೆಬಸೂರು ಆಸ್ಪತ್ರೆಯಲ್ಲಿ ಹೆರಿಗೆಯಾಗಿದ್ದು ತಾಯಿ ಮಕ್ಕಳು ಆರೋಗ್ಯವಾಗಿದ್ದಾರೆ. ಅಂದಹಾಗೆ ವೈದ್ಯೆ ಡಾಕ್ಟರ್ ನಾಗರೇಖಾ ಯಶಸ್ವಿಯಾಗಿ ಈ ಹೆರಿಗೆ ಮಾಡಿಸಿದ್ದಾರೆ. ಇನ್ನು 10 ಮಿಲಿಯನ್ ಜನರಲ್ಲಿ ಒಬ್ಬರಿಗೆ ಇಂತಹ ಅಪರೂಪದ ಹೆರಿಗೆಯಾಗುತ್ತೆ. ಇದು ಪ್ರಥಮ ಹೆರಿಗೆಯಾಗಿದ್ದರಿಂದ ಸಿಸೇರಿಯನ್ ಮೂಲಕ ಡೆಲಿವರಿ ಮಾಡಲಾಗಿದೆ ಅಂತ ವೈದ್ಯರು ಮಾಹಿತಿ ನೀಡಿದ್ದಾರೆ. ತಮಿಳುನಾಡು ಮೂಲದ ಬಸ್ ಬೈಕಿಗೆ ಡಿಕ್ಕಿಯಾದ ಪರಿಣಾಮ ಸವಾರನೋರ್ವ ಮೃತಪಟ್ಟಿದ್ದಾರೆ. ಈ ಘಟನೆ ನಗರದ ಮೈಸೂರು ಫ್ಲೈ ಓವರ್ ಮೇಲೆ ಇಂದು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ನಡೆದಿದೆ. ಒಂದೇ ಬೈಕ್ನಲ್ಲಿ 3 ಚಲಿಸುತ್ತಿದ್ದಾಗ ಹಿಂದಿನಿಂದ ಬಂದ ಬಸ್ ಬೈಕ್ಗೆ ಡಿಕ್ಕಿಯಾಗಿ ಸವಾರರು ಬಿದ್ದಿದ್ದಾರೆ. ಈ ವೇಳೆ ಬಸ್ ಓರ್ವನ ತಲೆ ಮೇಲೆ ಹಾರಿದ ಪರಿಣಾಮ ಆತ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮೃತನನ್ನು ಸಂಶಿ ಎಂದು ಗುರುತಿಸಲಾಗಿದೆ. ಸಂಶಿ ಬೈಕ್ ಹಿಂಬದಿಯಲ್ಲಿ ಕುಳಿತಿದ್ರು. ಇನ್ನು ಇನ್ನಿಬ್ಬರು ಸವಾರರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಅವರನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನಾ ಸ್ಥಳಕ್ಕೆ ಕೆಆರ್ ಮಾರುಕಟ್ಟೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಮೇಲುಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಿಸಿದ 2ನೇ ಹಂತದ ಮತಗಟ್ಟೆ ಅಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು. ಪಾಂಡವಪುರ ರೈಲ್ವೆ ನಿಲ್ದಾಣದ ಬಳಿ ಇರೋ ಪಿಎಸ್ಎಸ್ಕೆ ಪ್ರೌಢಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಸಹಾಯಕ ಚುನಾವಣಾ ಅಧೀಕ್ಷಕಿ ವಿಆ ಶೈಲಜಾ, ತಹಸೀಲ್ದಾರ್ ಪ್ರಮೋದ್ ಪಾಟೀಲ್ ಅಧಿಕಾರಿಗಳಿಗೆ ತರಬೇತಿ ನೀಡಿದರು. ಇದಾದ ಬಳಿಕ ಮಾತನಾಡಿದ ಉಪವಿಭಾಗಾಧಿಕಾರಿ ವಿಆ ಶೈಲಜಾ, ಜಿಲ್ಲಾಧಿಕಾರಿಗಳು ಮತ್ತು ಚುನಾವಣೆ ಆಯೋಗದ ಆದೇಶದ ಮೇರೆಗೆ ಕಾನೂನು ಸಮ್ಮತ ಹಾಗೂ ನ್ಯಾಯಯುತ ಚುನಾವಣೆಯನ್ನು ಯಶಸ್ವಿಯಾಗಿ ನೆರವೇರಿಸಲು ಸಹಕರಿಸಬೇಕು ಅಂತ ಕೋರಿದರು. ಪ್ರತಿಯೊಬ್ಬ ಪ್ರಜೆಯೂ ಈ ದೇಶಕ್ಕೆ ಆಸ್ತಿಯಾಗಬೇಕೇ ಹೊರತು ಭಾರವಾಗಬಾರದು ಅಂತ ಬೆಟ್ಟದಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಚನ್ ರಾಜ್ ತಿಳಿಸಿದ್ದಾರೆ. ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಆವರಣದಲ್ಲಿ ರಾಷ್ಟ್ರೀಯ ಶ್ರವಣ ದೋಷ ನಿಯಂತ್ರಣ ಮತ್ತು ನಿವಾರಣಾ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಬೆಟ್ಟದಪುರದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ರಚನ್ ರಾಜ್, ಹಿರಿಯ ಆರೋಗ್ಯ ನಿರೀಕ್ಷಕ ಎಎಂ ರಮೇಶ್, ಉಪನ್ಯಾಸಕರಾದ ರಘು, ಜಗದೀಶ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ವೈದ್ಯಾಧಿಕಾರಿ ಡಾಕ್ಟರ್ ರಚನ್ ರಾಜ್, ಕಿವುಡುತನವನ್ನು ಆರಂಭದಲ್ಲೇ ಗುರುತಿಸಿ ಚಿಕಿತ್ಸೆ ಪಡೆಯಬೇಕು ಅಂತ ತಿಳಿಸಿದರು. ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಲತಾ ಮಾತನಾಡಿ, ಅನುವಂಶೀಯವಾಗಿ ರಕ್ತ ಸಂಬಂಧಗಳಲ್ಲಿ ಮದುವೆಯಾಗುವುದರಿಂದ ಕಿವುಡುತನ ಬರಬಹುದು. ಆದ್ದರಿಂದ ರಕ್ತ ಸಂಬಂಧಗಳಲ್ಲಿ ಮದುವೆಯಾಗಬಾರದು, ಅಲ್ಲದೆ ವೈದ್ಯರ ಸಲಹೆ ಇಲ್ಲದೆ ಔಷಧಿಗಳನ್ನು ಸೇವಿಸಬಾರದು ಅಂತ ತಿಳಿಸಿದರು. ಇದೇ ವೇಳೆ ಕಾಲೇಜು ವಿದ್ಯಾರ್ಥಿಗಳಿಗೆ ಶ್ರವಣ ದೋಷದ ಬಗ್ಗೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ನಗದು ರೂಪದಲ್ಲಿ ಬಹುಮಾನ ವಿತರಿಸಲಾಯಿತು. ರಾಮೇಗೌಡ, ಸಮಗ್ರ ಸುದ್ದಿ, ಪಿರಿಯಾಪಟ್ಟಣ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್.
ಸಿಎಂ ಕುಮಾರಸ್ವಾಮಿ ಮಾಧ್ಯಮಗಳನ್ನ ಬೆದರಿಸಿದ್ರು. ಮುಖಂಡರಿಗೆ ಹಲ್ಲೆ ನಡೆಸುವಂತೆ ಪರೋಕ್ಷವಾಗಿ ಕುಮ್ಮಕ್ಕು ನೀಡಿದ್ರು. ಮಾಧ್ಯಮ ಪ್ರತಿನಿಧಿಗಳ ವಿರುದ್ಧ ಕಾರ್ಯಕರ್ತರು ಧಿಕ್ಕಾರ ಕೂಗಿದ್ರು. ಮಂಡ್ಯದಲ್ಲಿ ಚಿತ್ರನಟ ದರ್ಶನ್ ಯೂ ಟರ್ನ್ ಹೊಡೆದ್ರು. ಚಾಲೆಂಜಿಂಗ್ ಸ್ಟಾರ್ ಅಭಿಮಾನಿಗಳು ಜೆಡಿಎಸ್ ಬೆಂಬಲಿಸಿದ್ರು. ಸುಮಲತಾ ಅಂಬರೀಷ್ಗೆ ಕೈಕೊಟ್ಟು ನಿಖಿಲ್ ಪರ ನಿಂತ್ಕೊಂಡ್ರು. ಪ್ರಕಾಶ್ ಹುಕ್ಕೇರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಮತ ಕೇಳಲು ಬಂದಾಗ ಜನರು ಗರಂ ಆದ್ರು. ಮತದಾರರ ಕೋಪ ತಾಪ ನೋಡಿ ಕಾಂಗ್ರೆಸ್ ಅಭ್ಯರ್ಥಿ ಕಾಲ್ಕಿತ್ರು. ವೀರಪ್ಪ ಮೊಯ್ಲಿ ಪರ ಪ್ರಚಾರಕ್ಕೆ ಬಂದಿದ್ರು. ಸಚಿವ ಅನ್ನೋದನ್ನು ಮರೆತು ಪಡ್ಡೆ ಹುಡುಗನ ಡಾನ್ಸ್ ಮಾಡಿದ್ರು. ಮಿನಿಸ್ಟರ್ ಎಂಟಿಬಿ ನಾಗರಾಜ್ ಭಾರೀ ಟೀಕೆಗೆ ಗುರಿಯಾದ್ರು. ಚಿಕ್ಕ ಚಿಕ್ಕ ಮಕ್ಕಳ ಕೈಗೆ ಬಿಜೆಪಿ ಬಾವುಟ ಕೊಟ್ಟಿದೆ. ಚುನಾವಣಾ ಪ್ರಚಾರಕ್ಕೆ ಸಣ್ಣ ಹುಡುಗರನ್ನ ಬಳಸಿಕೊಳ್ಳಲಾಗ್ತಿದೆ. ನಿದ್ದೆಗೆ ಜಾರಿರೋ ಚುನಾವಣಾ ಆಯೋಗವನ್ನ ಇಳಿಸಬೇಕಾಗಿದೆ. ಧಾರವಾಡದ ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳು ಮಹಾನ್ ಭ್ರಷ್ಟರಾಗಿದ್ದಾರೆ. ಜೋಶಿ ಜಿಮ್ಖಾನಾ ಕ್ಲಬ್ನ ಸುಮಾರು 7 ಎಕರೆ ಜಾಗ ಕಬಳಿಸಿದ್ದಾರೆ. ವಿನಯ್ ಕುಲಕರ್ಣಿ ಗಣಿ ಉದ್ಯಮದಿಂದ ಸಾಕಷ್ಟು ಲೂಟಿ ಮಾಡಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ಬಿಗ್ ನ್ಯೂಸ್ ನೋಡ್ತಾ ಇರಿ. ವಂದನೆಗಳು.